ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಇದು ಕೇರಳದಲ್ಲಿರುವ ಪಂಪಾ ನದಿ ತೀರದಲ್ಲಿರುವ ಒಂದು ಅಯ್ಯಪ್ಪ ಸ್ವಾಮಿಯ ವಿಗ್ರಹ ನೋಡಿ. ಅಲ್ಲಿ ದಾರಿನಲ್ಲಿ ನಡ್ಕೊಂಡು ಹೋಗಬೇಕಾಗಿದ್ದರೆ ಅಲ್ಲಿ ಸಿಗತ್ತೆ. ನಂತರ ಪಂಪಾ ಸರೋವರ ಅಂದರೆ ಪಂಪಾ ನದಿ ಸಿಗತ್ತೆ. ಅಲ್ಲಿ ಎಲ್ಲ ಅಯ್ಯಪ್ಪ ಸ್ವಾಮಿಗೆ ಹೋಗಬೇಕಾದ್ರೆ ಅಲ್ಲಿ ಸ್ನಾನ ಮಾಡಿಕೊಂಡು ಪಂಪಾ ನದಿಯಲ್ಲಿ ಸ್ನಾನ ಮಾಡಿಕೊಂಡು ಮುಂದೆ ಪಾದ ಬೆಳೆಸ್ತಾರೆ. ಅಲ್ಲಿ ನಂತರ ಕೆಲವು ದೇವಸ್ಥಾನಗಳು ತಳಗಡೆನೆ ಎಲ್ಲ ಸಿಗತ್ತೆ. ಭಗವಂತನ ಒಂದು ಎಲ್ಲ ನೋಡಿ ಇದು ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡ್ಕೊಳ್ಬೇಕಾದ್ರೆ ಮೇಲಕ್ಕೆ ಹೋಗುವಾಗ ಕಾಯಿ ಹೊಡಿತಾರೆ. ಅಲ್ಲಿ ಮಾಲೆ ಹಾಕ್ಕೊಂಡಿರ್ತಾರಲ್ಲ ಅವರೆಲ್ಲ ತಲೆ ಮೇಲೆ ಇದನ್ನು ಎತ್ಕೊಂಡಿರ್ತಾರಲ್ಲ ಅವೆಲ್ಲ ಬಂದು ಕಾಯಿ ಹೊಡೆದು ಒಂದು ಸುಮಾರು ಕಡೆ ಕಾಯಿ ಹೊಡಿತಾರೆ. ಅಲ್ಲಿ ಒಂದದು ನೋಡಿ. ಮೆಟ್ಲು ಹತ್ತಬೇಕಾಗಿದ್ದರೆ ಇದನ್ನು ನೋಡಿ ಮೆಟ್ಲು ಹತ್ತುತ್ತಾ ಇದ್ದಾರೆ. ಸುಮಾರು ಒಂದು 5 ಕಿಲೋಮೀಟರ್ ಆಗತ್ತೆ. ಪಂಪಾಯಿಂದ 5 ಕಿಲೋಮೀಟರು ಭಗವಂತನ ಒಂದು ದರ್ಶನ ಮಾಡಿಕೊಂಡು ಬರಬೇಕಾದ್ರೆ ನಿಜವಾಗ್ಲೂ ಭಾಳ ಸೊಗಸಾಗಿದೆ. ಇದನ್ನು ನೋಡೋದು ಕಣ್ಣು ತುಂಬ್ಕೊಳ್ಳೋದು ಆ ಒಂದು ಪ್ರಕೃತಿ ನೋಟ ಎಷ್ಟು ಸೊಗಸಾಗಿದೆ ನೋಡಿ. ಇವತ್ತು ನಡೆಯೋಕ್ಕಾಗದೆ ಇದ್ದವ್ರಿಗೆ ಡೋಲಿ ಇದೆ, ಆದರೆ ಅದಕ್ಕೆ ಕಾಸು ಕೊಡಬೇಕು. ದುಡ್ಡು ಕೊಟ್ಟರೆ ಅವರು ಕರ್ಕೊಂಡೋಗಿ ಬಿಡ್ತಾರೆ. ಯಾರು ಕೈಲಾಗದೆ ಇದ್ದವರು ಕೊಡ್ತಾರೆ. ಆ ಪ್ರಕೃತಿ ಸೌಂದರ್ಯದಲ್ಲಿ ನೋಡಿ ಆ ಪ್ರಾಣಿಗಳು ಪಕ್ಷಿಗಳು ಆ ಒಂದು ಎಷ್ಟು ಸೊಗಸಾಗಿದೆ ಅಂತಂದರೆ ಆ ಒಂದು ಸೊಗಸನ್ನು ನೀವು ಕಣ್ಣು ತುಂಬಿಸ್ಕೋಬೇಕು. ಅಲ್ಲೇ ನೋಡಿದ್ರೆ ಚೆನ್ನ. ನಾವು ಈ ಒಂದು ವಿಡಿಯೋದಲ್ಲಿ ನೋಡೋದಕ್ಕಿಂತ ಆ ಪ್ರಕೃತಿ ಸೌಂದರ್ಯ ಅಲ್ಲಿ ನೋಡಿದ್ರೆ ಎಷ್ಟು ಆ ಮಂಗಗಳು, ಆ ಪ್ರಾಣಿಗಳು, ಪಕ್ಷಿಗಳು ಎಲ್ಲನೂ ಆ ಒಂದು ಶಬ್ದಗಳಿಗೆ ಎಷ್ಟು ಚೆನ್ನಾಗಿ ಸೌಂಡ್ಗಳು ಬರ್ತಾ ಇರುತ್ತೆ ಅಂದರೆ ಆ ಬೆಟ್ಟ ಹತ್ತಬೇಕಾಗಿದ್ದರೆ ಅಯ್ಯಪ್ಪ ಸ್ವಾಮಿಯ ಬೆಟ್ಟವನ್ನು ಎಲ್ಲ ಕೈಲಾಗದಿದ್ದವರು ಹತ್ತುತ್ತಾ ಇರ್ತಾರೆ. ನಾವುಗಳು ಅಯ್ಯೋ ಕಷ್ಟ ಕಣಪ್ಪ ಯಾಗಪ್ಪ ಹತ್ತದು ಅಂತ ಅಂದ್ಕೊತೀವಿ. ಆದರೆ ನಿಜವಾಗ್ಲೂ ಕಷ್ಟ ಏನಾಗಲ್ಲ. ಎಲ್ಲರೂ ಭಕ್ತಿಯಿಂದ ಅಲ್ಲಿಗೆ ಹೋಗ್ಬಿಟ್ಟು ಬನ್ನಿ. ಭಾಳ ಸೊಗಸಾಗಿದೆ. ಅಯ್ಯಪ್ಪ ಸ್ವಾಮಿಯ ದರ್ಶನ ಮಾಡ್ಕೊಂಬಂದು ಅಳಿಲು ನೋಡಿ. ಇದು ಕಾಡು ಅಳಿಲು ಎಷ್ಟು ಚೆನ್ನಾಗಿದೆ ನೋಡಿ. ಬ್ರಹ್ಮ ಮುರಾರಿ ಸುರಾರ್ಚಿತಲಿಂಗಂ ನಿರ್ಮಲಭಾಸಿತ ಶೋಭಿತಲಿಂಗಂ ಜನ್ಮಜ ದುಃಖ ವಿನಾಶಕಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ ದೇವಮುನಿ ಪ್ರವರಾರ್ಚಿತಲಿಂಗಂ ಕಾಮದಹಂ ಕರುಣಾಕರಲಿಂಗಂ ರಾವಣದರ್ಪ ವಿನಾಶಕಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ ನೋಡಿ. ಇದು 18 ಮೆಟ್ಟಲು ಹತ್ತುತ್ತಾ ಇದ್ದಾರಲ್ಲ, ಅದೇ 18 ಮೆಟ್ಟಲು. ಅಲ್ಲಿಂದ ಹತ್ಕೊಂಡು ಹೋದ್ಮೇಲೆ ನೆಕ್ಸ್ಟು ದೇವಸ್ಥಾನ. ಅದು ತಲೆ ಮೇಲೆ ಯಾರು ಇದನ್ನು ವಿಮುಡಿನ ಎತ್ಕೊಂಡಿರ್ತಾರೋ ಅವ್ರಿಗೆ ಮಾತ್ರ ಬಿಡೋದು, ಎಲ್ಲರಿಗೂ ಬಿಡಲ್ಲ ಅಲ್ಲಿ. ಸರ್ವಸುಗಂಧಿ ಸುಲೇಪಿತಲಿಂಗಂ ಬುದ್ಧಿ ವಿವರ್ಧನ ಕಾರಣಲಿಂಗಂ ಸಿದ್ಧಸುರಾಸುರವಂದಿತಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ. ಎಲ್ಲರೂ ನೋಡಿ ಅಲ್ಲಿ ಹೋಗ್ತಾ ಇದ್ದಾರೆ ದೇವಸ್ಥಾನಗಳಿಗೆ. ನಾವು ಬೇರೆಯವರಿಗೆ ಅದು ಯಾರು 18 ಇದನ್ನು ಗುಡಿ ಎತ್ಕೊಂಡಿದ್ದಾರೋ 18 ಮೆಟ್ಲಲ್ಲಿ ಬಿಡ್ತಾರೆ. ಬೇರೆಯವರಿಗೆ ಬೇರೆ ದಾರಿ ಇದೆ, ಆ ಮಾರ್ಗ ಹೋಗಿ ದೇವರ ದರ್ಶನವನ್ನು ಚೆನ್ನಾಗಿ ಕಣ್ತುಂಬಿಸ್ಕೊಂಡ್ಬರ್ಬೋದು. ಭಾಳ ಚೆನ್ನಾಗಿದೆ. ಕನಕ ಮಹಾಮಣಿಭೂಷಿತಲಿಂಗಂ ಪಣಿಪತಿ ವೇಷ್ಟಿತ ಶೋಭಿತಲಿಂಗಂ ದಕ್ಷಸುಯಜ್ಞ ವಿನಾಶಕಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ. ನಿಜವಾಗ್ಲೂ ಅಲ್ಲಿನ ಪ್ರಕೃತಿ ಸೌಂದರ್ಯವನ್ನು ಆ ದೇವ್ರನ್ನ ನೋಡಬೇಕು. ಕಾಡಿನ ಮಧ್ಯ ಭಗವಂತ ಇದನ್ನೇ. ಎಷ್ಟು ಜನ ಕೈಲಾಗದೇ ಇದ್ದವರು ಮಕ್ಕಳಿಂದ ಹಿಡಿದು ಇದರಿಂದ ಹಿಡಿದು ಹೋಗ್ತಾ ಇರ್ತಾರೆ. ಕೈಲಾಗದೇ ಇದ್ದವರು ಡೋಲಿನಲ್ಲಿ ಎತ್ಕೊಂಡು ಹೋಗ್ತಾರೆ. 5 ಕಿಲೋಮೀಟ್ರು ನಾವೇ ನಡೆಯೋದು ಕಷ್ಟ ಅಂತಂದರೆ ಆ ಡೋಲಿನಲ್ಲಿ ಅವ್ರನ್ನ ಎತ್ಕೊಂಡು ಹೋಗೋದು ನಿಜವಾಗ್ಲೂ ತಿಳ್ಕೊಳ್ಳಿ ನೀವೇನೇನೆ. ಕುಂಕುಮ ಚಂದನ ಲೇಪಿತಲಿಂಗಂ ಪಂಕಜಹಾರ ಸುಶೋಭಿತಲಿಂಗಂ ಸಂಚಿತ ಪಾಪ ವಿನಾಶನಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ. ನೋಡಿ, ದೇವರ ದರ್ಶನಕ್ಕೆ ಹೋಗಬೇಕಾಗಿದ್ದರೆ ನಾವು ಒಂದು
ಶ್ರದ್ಧೆಯಿಂದ ಹೋಗ್ಬೇಕು. ಯಾವಾಗಲೂ ನಾವೊಂದು ಪಂಚೆ ಉಟ್ಕೊಂಡು ಒಂದು ಶಲ್ಯ ಹಾಕ್ಕೊಂಡು ಹೋಗ್ಬೇಕೇ ಹೊರತು ನಾವು ಹೇಗೆ ಹೇಗೋ ನಾವು ಹೋಗಬಾರ್ದು. ಅದನ್ನು ನಾವು ಅರ್ಥಕೋಬೇಕಷ್ಟೇನೇ. ಭಕ್ತಿ ಮುಖ್ಯ, ಆದರೆ ನಮ್ಮ ಶ್ರದ್ಧೆನೂ ಮುಖ್ಯ. ನೋಡಿ, ಇದೇನೇನೇ ದೇವಸ್ಥಾನ. ನೋಡಿ ದೇವಸ್ಥಾನ ಹೇಗಿದೆ ನೋಡಿ, 3 ಕಳಶಗಳು ನೋಡಿ. ದೇವರು ಅದ್ರ ಮುಂದೆನೇ ದೇವರು, ಅಲ್ಲೇ ಮುಂದೆ ಅದರೊಳಗೇನೆ ದೇವರು. ಆದರೆ ದೇವ್ರನ್ನ ತೆಕ್ಕೊಳ್ಳೋದಕ್ಕೆ ಯಾರೂ ಬಿಡಲ್ಲ, ದೇವ್ರನ್ನ ತೆಗಿಬಾರ್ದು. ಅದರಿಂದ ದೇವ್ರನ್ನ ತೆಗೆದಿಲ್ಲ ನೋಡಿ, ತೆಗೆಯೋಕ್ಕೆ ಬಿಡಲ್ಲ ನೋಡಿ. ಅಲ್ಲೇ ದೇವ್ರ ದರ್ಶನ ಮಾಡಿಕೊಂಡು ಹೋಗ್ತಾ ಇದ್ದಾರೆ ನೋಡಿ, ಅದೇ ದೇವಸ್ಥಾನ. ಅಲ್ಲೇನೇ ಭಗವಂತ ಸ್ವಲ್ಪ ಜಾಸ್ತಿ ಏನಿಲ್ಲ, ಚಿಕ್ಕದಾಗಿ ಮೂರ್ತಿ ಇದೆ. ಅಯ್ಯಪ್ಪ ಸ್ವಾಮಿ ಭಾಳ ಭಕ್ತಿಯಿಂದ ನಿಜವಾಗ್ಲೂ ಅಲ್ಲಿ ದೀಪ ಹಚ್ಚಿರ್ತಾರೆ. ಎಲ್ಲ ಆ ದೀಪದ ಬೆಳಕಿನಲ್ಲಿ ನೋಡಬೇಕು. ನೋಡಿ ಎಷ್ಟು ಸೊಗಸಾಗಿದೆ ಅಲ್ವಾ. ದೇವಗಣಾರ್ಚಿತ ಸೇವಿತಲಿಂಗಂ ಭಾವೈರ್ಭಕ್ತಿಭಿರೇವ ಚ ಲಿಂಗಂ ದಿನಕರ ಕೋಟಿ ಪ್ರಭಾಕರಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ. ಅಷ್ಟದಲೋಪರಿವೇಷ್ಟಿತಲಿಂಗಂ ಸರ್ವಸಮುದ್ಭವಕಾರಣಲಿಂಗಂ ಅಷ್ಟದರಿದ್ರವಿನಾಶಕಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ. ನೋಡಿ, ಎಲ್ಲ ಮುಗಿಸ್ಕೊಂಡು ನಾವು ಹೋಗ್ಬೇಕಾಗಿದ್ರೆ ಅಲ್ಲಿಂದ ತಿರ್ಗಾ ನೆಕ್ಸ್ಟು ನೋಡಿ, ಅಲ್ಲೆಲ್ಲ ಪೂರ್ತಿ ಇಳ್ಕೊಳ್ಳೋರಿಗೆ ಯಾರ್ಯಾರು ಇಳ್ಕೊತಾರೋ ಎಲ್ಲಿ ಎಷ್ಟೇ ಮಳೆ ಬಂದರೂ ಏನೂ ಆಗಲ್ಲ. ದಾರಿನಲ್ಲಿ ಎಲ್ಲನೂ ಸೌಕರ್ಯಗಳನ್ನ ಮಾಡಿದ್ದಾರೆ. ಬೆಟ್ಟ ಹತ್ತಬೇಕಾದ್ರೆ ಎಲ್ಲ ಹಣ್ಣು ಹಂಪಲು ನೀರು ಕುಡಿಯೋದಕ್ಕೆ, ಜ್ಯೂಸು ತಿನ್ನೋದಕ್ಕೆ, ಇದು ಎಲ್ಲನೂ ವ್ಯವಸ್ಥೆಗಳಿದೆ. ಭಾಳ ಸೊಗಸಾಗಿದೆ. ಎಲ್ಲರೂ ಹೋಗಿ ನೋಡ್ಕೊಂಬರ್ಬೋದು. ಎಲ್ಲ ಒಂದು ಸರಿ ಜೀವನದಲ್ಲಿ ನಿಜವಾದ ಆ ಪ್ರಕೃತಿ ಸೌಂದರ್ಯವನ್ನು ನೋಡಲು, ಆ ಭಗವಂತನ ಕಣ್ಣು ತುಂಬಿಕೊಳ್ಳಲು ಹೋಗಲೇಬೇಕು. ಕೈಲಾಗತ್ತೋ ಬಿಡತ್ತೋ ಅಂತಲ್ಲ, ಕೈಲಾಗಿಸ್ಕೊಂಡು ಏನಾರ ಮಾಡಿ ಹೋಗಬೇಕು ನಾವು. ಸುರಗುರು ಸುರವರ ಪೂಜಿತಲಿಂಗಂ ಸುರವನ ಪುಷ್ಪ ಸದಾರ್ಚಿತಲಿಂಗಂ ಪರಾತ್ಪರಂ ಪರಮಾತ್ಮಕಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ. ಅಲ್ಲಿಂದ ನೆಕ್ಸ್ಟು ನಾವು ಎಲ್ಲ ನೋಡಿಕೊಂಡು ಭಗವಂತನ ದರ್ಶನ ಮಾಡಿಕೊಂಡು ತಳೆಯೋದಕ್ಕೆ ಇಳಿಯೋದಕ್ಕೆ ಬರ್ತಾಯಿದ್ದೀವಿ ನೋಡಿ. ಅಲ್ಲಿಂದ ಹೋಗಿ ಅಲ್ಲಿನ ಒಂದು ವ್ಯವಸ್ಥೆಯ ಬಗ್ಗೆ ಎಲ್ಲನೂ ಒಂದು ವಿಡಿಯೋದಲ್ಲೇ ನಾನು ಮಾತಾಡ್ತೀನಿ. ಅದ್ರ ಬಗ್ಗೆ ತಿಳ್ಕೊಳ್ಳಿ. ಅಲ್ಲಿಗೆ ಹೋಗ್ಬಿಟ್ಟು ಬರೋದು ಹೇಗೆ, ಏನು ಎತ್ತ ಹೇಗೆ ಅಂತ ವ್ಯವಸ್ಥೆಗಳ ಬಗ್ಗೆ. ಲಿಂಗಾಷ್ಟಕಮಿದಂ ಪುಣ್ಯಂ ಯಃ ಪಡೇಚ್ಛಿವ ಸನ್ನಿಧೌ ಶಿವಲೋಕಮಾಪ್ನೋತಿ ಶಿವೇನ ಸಹ ಮೋಚತೆ ಇತಿ ಲಿಂಗಾಷ್ಟಕ ಸ್ತೋತ್ರ ಇಲ್ಲಿಗೆ ಸಂಪೂರ್ಣ ಆಗತ್ತೆ. ನಾವು ಒಂದು ಭಕ್ತಿಪೂರ್ವಕವಾಗಿ ದೇವರಿಗೆ ಒಂದು ಶಿವಸಂಕಲ್ಪವನ್ನು ಹೇಳೋಣ. ಏನೇತಂ ಭೂತಂ ಭುವನಂ ಭವಿಷ್ಯತ್ಪುರಿ ಗೃಹೇತಮೃತೇನ ಸರ್ವಂ ಯೇನ ಯಜ್ಞಸ್ತ್ರಾಯತೆ ಏನೇದಂ ಭೂತಂ ಭುವನಂ ಭವಿಷ್ಯತ್ಪುರಿ ಗೃಹೀತಮೃತೇನ ಸರ್ವಂ ಯೇನ ಯಜ್ಞಸ್ತ್ರಾಯತೆ ಸಪ್ತಹೋತಾ ತನ್ಮೇ ಮನಃ ಶಿವಸಂಕಲ್ಪಮಸ್ತು. ಯೇನ ಕರ್ಮಾಣಿ ಪ್ರಚರಂತಿ ಧೀರಾ ಯತೋ ವಾಚಾ ಮನಸಾ ಚಾರಯಂತಿ ಯತ್ ಸಂಮಿತಂ ಮನಸ್ಸಂಚರಂತಿ ತನ್ಮೇ ಮನಃ ಶಿವಸಂಕಲ್ಪಮಸ್ತು. ಯೇನ ಕರ್ಮಾಣ್ಯಪಸೋ ಮನೀಷಿಣೋ ಯಜ್ಞೇ ಕೃಣ್ವಂತಿ ವಿದಥೇಷು ಧೀರಾಃ ಯತ ಪೂರ್ವಂ ಯಕ್ಷಮಂತಂ ಪ್ರಜಾನಾಂ ತನ್ಮೇ ಮನಃ ಶಿವಸಂಕಲ್ಪಮಸ್ತು. ಯತ್ ಪ್ರಜ್ಞಾನಮೃತಚೇತೋ ಧೃತಿಶ್ಚ ಯಜ್ಜ್ಯೋತಿರಮೃತಂ ಪ್ರಜಾಸು ಯಸ್ಮಾನ್ನರುತೆ ಕಿಂಚನ ಕರ್ಮ ಕ್ರಿಯತೆ ತನ್ಮೇ ಮನಃ ಶಿವಸಂಕಲ್ಪಮಸ್ತು. ಸುಷಾರತಿರಶ್ವಾನಿ ವಯಂ ಮನುಷ್ಯಾನ್ಮೇ ನಿಯುತೆ ಪಶುರ್ಭಿರ್ವಾಚಿನೇವಾನ್ ಹೃತ್ಪ್ರವಿಷ್ಟಂ ಯದಚರಂ ವಿವಿಷ್ಟಂ ತನ್ಮೇ ಮನಃ ಶಿವಸಂಕಲ್ಪಮಸ್ತು. ಯಸ್ಮಿನ್ ತುಷ್ಟಸ್ಸಾಮಾಯಜೋಗುಂಷಿ ಯಸ್ಮಿನ್ ಪ್ರತಿಷ್ಠಾ ರಶನಾ ಭಾವಿಪಾರಾಃ ಯಸ್ಮಿಗೃಶ್ಚಿತ್ತಕಂ ಸರ್ವಮೋತಂ ಪ್ರಜಾನಾಂ ತನ್ಮೇ ಮನಃ ಶಿವಸಂಕಲ್ಪಮಸ್ತು. ಯದತ್ರ ಷಷ್ಠಂ ತ್ರಿಶತಕಂ ಸುವೀರ್ಯಂ ಯಜ್ಞಸ್ಯ ಗುಹ್ಯಂ ನವನಾವಮಾಯಂ ದಶ ಪಂಚ ತ್ರಿಶಂಶತಂ ಯತ್ಪರಂ ತನ್ಮೇ ಮನಃ ಶಿವಸಂಕಲ್ಪಮಸ್ತು. ಯಜ್ಜಾಗೃತೋ ದೂರಮುದಯಿತು ಸರ್ವಂ ತತ್ಸುಪ್ತಸ್ಯ ತಥೈವೇತಿ ದೂರಂಗಮಂ ಜ್ಯೋತಿಷಾಂ ಜ್ಯೋತಿರೇಕಂ ತನ್ಮೇ ಮನಃ ಶಿವಸಂಕಲ್ಪಮಸ್ತು. ಯೇನೇದಂ ವಿಶ್ವಂ ಜಗತೋ ಬಭೂವ ಯೇ ದೇವಾಪಿ ಮಹತೋ ಜಾತವೇದಾಃ
ತಥೇವಾಗ್ನಿಸ್ತದ್ವಾಯು ತತ್ಸೂರಶ್ಚಂದ್ರಮಾಸ್ತನ್ಮೇ ಮನಃ ಶಿವಸಂಕಲ್ಪಮಸ್ತು ಯೇನ ದ್ಯೋ ಪೃಥಿವೀ ಚಾಂತರಿಕ್ಷಂ ಛಾಯೇ ಪರ್ವತ ಪ್ರದಿಶೋ ದಿಶಶ್ಚ येनेदं जगद्व्याप्तं च प्रजानां तन्मे मनः शिवसङ्कल्पमस्तु ये मनोहृदयं ये च देवा ये दिव्या आपो ये सूर्यरश्मिः ते श्रोत्रे चक्षुषे सञ्चरन्तं तन्मे मनः शिवसङ्कल्पमस्तु अचिन्त्यञ्च प्रमेयञ्च व्यक्ताव्यक्तपरञ्चेतु सूक्ष्मतरं ज्ञेयं तन्मे मनः शिवसङ्कल्पमस्तु एका च दश च शतं च सहस्रं च युतं च नियुतं च प्रयुतं च अद्भुतं च निर्भुतं च तन्मे मनः शिवसङ्कल्पमस्तु ये पञ्चदशशतकं सहस्रमयुतं निर्भुतं च ते अग्निश्चेष्ठकास्ताकं शरीरं तन्मे मनः शिवसङ्कल्पमस्तु वेदागमेतं पुरुषं महान्तमादित्यवर्णं तमसः परस्तात् यस्य योनिः परिपश्यन्ति धीरास्तन्मे मनः शिवसङ्कल्पमस्तु यस्थेतं धीरा पुनन्ति कवयो ब्रह्माण्डमेतं तारुणतिमिन्दं स्थावरं जङ्गम द्योराकाशं तन्मे मनः ಶಿವಸಂಕಲ್ಪಮಸ್ತು. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ.